ಸಾಮಾನ್ಯನಲ್ಲ, ಪ್ರಪಂಚದಲ್ಲಿ ತ್ಯಾಗಿ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಇವನು ತನ್ನ ಭಕ್ತಿಯಿಂದಲೂ ಸೂರ್ಯನ ಆರಾಧನೆಯಿಂದಲೂ ಬ್ರಾಹ್ಮಣರಲ್ಲಿ ಇಟ್ಟಿರುವಂತಹ ವಿಶೇಷವಾದಂತಹ ಶ್ರದ್ಧೆಯಿಂದಲೂ ಅಪ್ರತಿಮ ನೆಲೆಸಿದ್ದಾನೆ. ಇಂಥವನನ್ನು ಈ ಅವಸಾನ ಕಾಲದಲ್ಲಿ ಮತ್ತೊಮ್ಮೆ ಪರೀಕ್ಷಿಸಬೇಕಾಗಿದೆ. ಈ ದೃಷ್ಟಿಯಿಂದ ತ್ಯಾಗವೆಂದರೆ ಅಮೃತತ್ವ, ಅಮೃತತ್ವವು ದೊರಕುವುದಾದರೆ ಇನ್ನೂ ಒಂದು ಪರೀಕ್ಷೆಗೆ ಒಳಪಡಬೇಕು. ಮುಕ್ತಿಯನ್ನು ಕರುಣಿಸಬೇಕು ಅಂತಾದರೆ ಇವರನ್ನ ನಾನು ಇನ್ನೊಮ್ಮೆ ಪರೀಕ್ಷಿಸಿ ಆಮೇಲೆ ಅವನಿಗೆ ವಿಶಿಷ್ಟವಾದಂತಹ ಯಾರಿಗೂ ಸಿಗದೇ ಇರುವಂತಹ ಮೋಕ್ಷ ಸಾಮ್ರಾಜ್ಯ ಎಂಬುದನ್ನು ಕರುಣಿಸುವಂತಹ ಅತ್ಯಂತ ಕಡೆಯ ಘಟ್ಟದಲ್ಲಿದ್ದೇವೆ. ಆದ್ದರಿಂದ ಕೃಷ್ಣನಾಗಿ ಕಾಣಿಸಿಕೊಳ್ಳುವುದಲ್ಲ, ಬ್ರಾಹ್ಮಣನಾಗಿ ಅವನಲ್ಲಿ ಯಾಚಕನಾಗಿ ಹೋಗ್ತಾ ಇದ್ದೇನೆ. ನೋಡೋಣ, ಬ್ರಾಹ್ಮಣನಾಗಿ ಹೋಗ್ತಾ ಇದ್ದೇನೆ. ಧರ್ಮ ಸಂಸ್ಥಾಪನೆ ಈ ಕೃಷ್ಣನಿಗೆ ಅದೆಷ್ಟು ಬಾರಿ ಸನ್ನಿವೇಶ ಬರುತ್ತಿದೆ. ಈ ಪಾರ್ಥನಿಗಂತೂ ಅದೆಷ್ಟು ಬಾರಿ ರಕ್ಷಿಸುತ್ತಿದ್ದೇನೆ, ನಾನು ಅದೆಷ್ಟು ಬಾರಿ ಉಪದೇಶ ಮಾಡುತ್ತಿದ್ದೇನೆ. ಉಪದೇಶ ಅಷ್ಟೇ ಅಲ್ಲ, ಈ ಪಾರ್ಥನಿಗೆ ಎಷ್ಟು ಬಾರಿ ವೇಷವನ್ನು ಮರೆಸಿಕೊಂಡು ನಾನು ರಕ್ಷಣೆ ಮಾಡುತ್ತಿದ್ದೇನೆ. ನನ್ನ ತಂಗಿಯ ಕೈ ಹಿಡಿದಿರುವ ಭಾವ ಇವನು. ಅತ್ತೆ ಆ ಕುಂತಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ. ನಿನ್ನ 5 ಪುತ್ರರನ್ನು ನಾನು ರಕ್ಷಣೆ ಮಾಡಿಯೇ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಈ ಕರ್ಣನಂತೂ ಸಾಮಾನ್ಯನಲ್ಲ, ಅತಿರಥ ಮಹಾರಥರನ್ನು ಸೋಲಿಸುವಂತವನಾಗಿದ್ದಾನೆ. ಆ ಭೀಷ್ಮ ದ್ರೋಣರನ್ನು ಸಂಹರಿಸಿದ ಹಾಗೆ, ಉಪಾಯ ಮಾಡಿ ಅವರನ್ನು ಸಂಹರಿಸಿದ ಹಾಗೆ ಈ ಕರ್ಣನನ್ನು ಕೂಡ ಏನಾದರೂ ಮಾಡಿ ಸಂಹರಿಸಲೇಬೇಕಾಗಿದೆ. ಆ ಮಹಾಮಹಿಮ ಭೀಷ್ಮರು ಸಿಂಹಾಸನದ ರಕ್ಷಣೆಗಾಗಿ ಯುದ್ಧ ಮಾಡುತ್ತಿದ್ದರು. ಗುರು ದ್ರೋಣರು ಅನ್ನಕ್ಕಾಗಿ ಯುದ್ಧ ಮಾಡುತ್ತಿದ್ದರು. ಆದರೆ ಈ ಕರ್ಣ ಹಾಗಲ್ಲ, ಯಾವ ಮೋಹವನ್ನು ಸದ್ಯಕ್ಕೆ ಇಟ್ಟುಕೊಂಡವನಲ್ಲ, ಮಿತ್ರನಿಗಾಗಿ ಪ್ರಾಣವನ್ನೇ ಇಟ್ಟಿರುವಂತವನು ಇವನು. ಇವನನ್ನು ಸರ್ವೇ ಸಾಧಾರಣವಾಗಿ ಪಾರ್ಥನಿಂದ ಅಂತಲೂ ಸಾಧ್ಯವೇ ಇಲ್ಲ ಸಂಹಾರ ಮಾಡಲು. ಹೀಗಿರುವಂತಹ ಸಂದರ್ಭದಲ್ಲಿ ಈ ಕರ್ಣನನ್ನು ಹೇಗಾದರೂ ಮಾಡಿ ವಿಚಲಿತ ಮಾಡಿ ಅವನನ್ನು ಸಂಹಾರ ಮಾಡಲೇಬೇಕಾದ ಸಂದರ್ಭ ಒದಗಿ ಬಂದಿದೆ. ನೀನು ಕುಂತಿಯ ಪುತ್ರ, ಪಾಂಡವರಲ್ಲ ನಿನ್ನ ಸಹೋದರರು ಯುಧಿಷ್ಠಿರನಿಗೆ ಹೇಳಿಸಿ ನಿನಗೆ ಪಟ್ಟವನ್ನು ಕೊಟ್ಟುತ್ತೇನೆ ಎಂದು ಅವನಿಗೆ ಆಮಿಷವನ್ನು ಒಡ್ಡಿದರೂ ಕೂಡ ಕೇಳಲಿಲ್ಲ ಈ ಕರ್ಣ. ಕೌರವನ ಪಕ್ಷವನ್ನು ತೊರೆಯುತ್ತಿಲ್ಲ. ಆದರೆ ಏನು ಮಾಡುವುದು? ಕುಂತಿಯ ಮೂಲಕ ಅರ್ಜುನನನ್ನು ಬಿಟ್ಟು 400 ಪಾಂಡವರನ್ನು ರಕ್ಷಣೆ ಮಾಡಿಸುತ್ತೇನೆ ಎಂಬ ಶಪಥವನ್ನೇನೋ ತೆಗೆದುಕೊಂಡೆ. ಆದರೆ ಹೇಳಿದ ಆ ಕರ್ಣ, ನಾನು ಅರ್ಜುನನನ್ನು ಬಿಟ್ಟು ಉಳಿದ ಯಾವ ಪಾಂಡವರನ್ನು ಏನೂ ಮಾಡುವುದಿಲ್ಲ ಎಂದು ಹೇಳಿದ. ಹಾಗೆ ನಡೆದುಕೊಂಡ ಕೂಡ. ಆದರೆ ಅಂತಿಮವಾಗಿ ನಾನು ಧರ್ಮ ಸಂಸ್ಥಾಪನೆ ಮಾಡಲೇಬೇಕಲ್ಲವೇ? ಹಾಗಿದ್ದ ಪಕ್ಷದಲ್ಲಿ ಈ ಕರ್ಣನನ್ನು ಸಂಹರಿಸಲೇಬೇಕಾಗಿದೆ. ತದನಂತರದಲ್ಲಿ ಯುಧಿಷ್ಠಿರನಿಗೆ ನಾನು ಪಟ್ಟವನ್ನು ಕಟ್ಟಲೇಬೇಕಾಗಿದೆ. ಹಾಗಿದ್ದ ಪಕ್ಷದಲ್ಲಿ ಈ ಕರ್ಣ ಕೇವಲ ವೀರನಷ್ಟೇ ಅಲ್ಲ, ದಾನವೀರ ಶೂರಕರ್ಣನೂ ಹೌದು. ಹೇಗೆ ಆ ಬಲಿ ಚಕ್ರವರ್ತಿ ದಾನಿಯಾಗಿದ್ದೇನೆಯೋ ಹಾಗೆ ಇವನು ದಾನಿಯಾಗಿದ್ದಾನೆ. ಹಾಗಾಗಿ ಇವನಿಂದ ಈ ದಾನದ ಒಂದು ವಿಶೇಷ ಗುಣವನ್ನೇ ನನ್ನ ರಾಜತಾಂತ್ರಿಕವಾಗಿ ಬಳಸಿಕೊಳ್ಳಬೇಕು. ಹಾಗೆಯೇ ಹೋದರೆ ಇವನು ದಾನ ಕೊಟ್ಟೇ ಬಿಡುತ್ತಾನೆ ಎನ್ನುವುದಕ್ಕಿಂತ ನಾನು ಸ್ವಲ್ಪ ವೇಷ ಮರೆಸಿಕೊಂಡು ಹೋದರೆ ಕಾರ್ಯ ಸಾಧನೆ ಮಾಡಬಹುದು ಎಂದುಕೊಂಡಿದ್ದೇನೆ. ಹೇಗೆ ಬರುತ್ತಿದ್ದೇನೆ ನಾನು ಈಗ ಗೊತ್ತೇ? ಮುದಿ ಬ್ರಾಹ್ಮಣನಾಗಿ ಯಾವ ಕೈಯಲ್ಲಿ ಚಾವಟಿಯನ್ನು ಹಿಡಿದಿದ್ದೇನೆಯೋ ಆ ಕೈಯಲ್ಲಿ ನಾನು ಉರುಗೋಲನ್ನು ಹಿಡಿದಿದ್ದೇನೆ. ಯಾವ ಕೈಯಲ್ಲಿ ವಾಕೆಯನ್ನು ಹಿಡಿದಿದ್ದೇನೆಯೋ ಆ ಕೈಯಲ್ಲಿ ನಾನು ಜೋಳಿಗೆಯನ್ನು ಹಿಡಿದುಕೊಂಡು ಬರುತ್ತಿದ್ದೇನೆ. ಪೀತಾಂಬರವನ್ನು ಹುಟ್ಟುವಂತಹ ಈ ಕೃಷ್ಣ ಈಗ ಶ್ವೇತವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದಾನೆ. ಯಾವಾಗಲೂ ತನ್ನ ಕೊರಳಿನಲ್ಲಿ ನವರತ್ನ ಮಾಲೆಯನ್ನೇ ಧರಿಸಿಕೊಂಡು ಇರುತ್ತಿರುವ ಈ ಕೃಷ್ಣ ಈಗ ರುದ್ರಾಕ್ಷಿ ಮಣಿಯನ್ನು ಧರಿಸಿಕೊಂಡು ಬಂದಿದ್ದಾನೆ. ಹಣೆಗೆ ಕಸ್ತೂರಿ ತಿಲಕವನ್ನು ಇಡುವಂತ ಈ ಕೃಷ್ಣ ವಿಭೂತಿಯನ್ನು ಭಸ್ಮವನ್ನು ಬೆಳೆದುಕೊಂಡು ಮುದಿ ಬ್ರಾಹ್ಮಣನಂತೆ ಬರುತ್ತಿದ್ದಾನೆ ಈ ಕರ್ಣನೆಡೆಗೆ. ಇಲ್ಲಿ ಒಂದು ವಿಶೇಷವಿದೆ.
ಯಾಕೆ ಬ್ರಾಹ್ಮಣರದೇ ವೇಷ? ಈ ಬ್ರಾಹ್ಮಣ್ಯದಲ್ಲಿಯೇ ಒಂದು ವಿಶೇಷವಿದೆ. ಅಂದು ಆ ತ್ರೇತಾಯುಗದಲ್ಲಿ ಆ ರಾವಣನ ಸೀತೆಯನ್ನು ಅಪಹರಿಸಬೇಕಾದರೆ ಋಷಿಗಳ ಬ್ರಾಹ್ಮಣರ ವೇಷವನ್ನೇ ಧರಿಸಿದ್ದಾರೆ. ನಮ್ಮ ಆಂಜನೇಯ ಕೂಡ ಶ್ರೀರಾಮ ಲಕ್ಷ್ಮಣರನ್ನು ಮೊದಲನೇ ಬಾರಿ ಭೇಟಿಯಾದಾಗ ಧರಿಸಿದ್ದು ಕೂಡ ಇದೇ ಬ್ರಾಹ್ಮಣ ವೇಷವನ್ನೇ. ಅದೇ ಆಂಜನೇಯನನ್ನು ಒಬ್ಬ ರಾಕ್ಷಸ ಪರೀಕ್ಷಿಸಬೇಕಾದ್ರೆ ಅವನು ಹಾಕಿದ್ದು ಕೂಡ ಬ್ರಾಹ್ಮಣರ ವೇಷವನ್ನೇ. ಅಷ್ಟೇ ಅಲ್ಲ, ಶ್ರೀಹರಿಯು 5ನೇ ಅವತಾರದಲ್ಲಿ ಚಕ್ರವರ್ತಿಯಿಂದ ದಾನವನ್ನು ಪಡೆಯಬೇಕಿದ್ದರೆ ಆವಾಗ ಅವನಾಗಿದ್ದು ಕೂಡ ಒಟ್ಟು ಬ್ರಾಹ್ಮಣನೇ. ಅಷ್ಟೇ ಅಲ್ಲ, ಈ ಪಾಂಡವರೇ ಎಷ್ಟೋ ಬಾರಿ ಅಜ್ಞಾತವಾಸದಲ್ಲಿ ವನವಾಸಗಳಲ್ಲಿ ಬ್ರಾಹ್ಮಣರ ವೇಷವನ್ನು ಹೊರಿಸಿಕೊಂಡು ಜೀವನ ನಡೆಸಿದ್ದಾರೆ. ಚವನ ಋಷಿಯ ಪತ್ನಿ ಸತ್ಯವತಿಯನ್ನು ಪರೀಕ್ಷಿಸಲು ಅಶ್ವಿನಿ ದೇವತೆಗಳು ಕೂಡ ಬ್ರಾಹ್ಮಣರ ವೇಷವನ್ನೇ ಧರಿಸಿದರು. ಸತ್ಯ ಹರಿಶ್ಚಂದ್ರನ ಕಥೆ ನಿಮಗೆಲ್ಲ ತಿಳಿದೇ ಇದೆ. ವಿಶ್ವಾಮಿತ್ರ, ವಸಿಷ್ಠರು ಹಾಗೂ ವರುಣ ದೇವತೆಗಳು ಎಲ್ಲರೂ ಅವನನ್ನು ಪರೀಕ್ಷಿಸಲಿಕ್ಕೆ ಬ್ರಾಹ್ಮಣ ವೇಷವನ್ನೇ ಧರಿಸಿಕೊಂಡರು. ಅಷ್ಟೇ ಏಕೆ, ಇದೇ ಕುಂತಿ ಪುತ್ರ ಕರ್ಣ ವಿದ್ಯೆಯನ್ನು ಪಡೆಯಲಿಕ್ಕೆ ಪರಶುರಾಮರ ಬಳಿ ಹೋಗಿದ್ದು ಕೂಡ ಬ್ರಾಹ್ಮಣರ ವೇಷವನ್ನೇ. ಹಾಗಿದ್ದ ಪಕ್ಷದಲ್ಲಿ ಇವನನ್ನು ನಾನು ದಾನ ಪಡೆದುಕೊಳ್ಳಬೇಕಿದ್ದರೆ ನಾನು ಕೂಡ ಬ್ರಾಹ್ಮಣರ ವೇಷವನ್ನೇ ಧರಿಸಿಕೊಂಡು ಹೋಗುತ್ತೇನೆ. ಅದು ಎಲ್ಲಿಗೆ, ಯಾವ ಸಂದರ್ಭದಲ್ಲಿ, ಯಾವ ಕ್ಷೇತ್ರದಲ್ಲಿ? ರಣರಂಗದಲ್ಲಿ. ಯಾವ ರಣರಂಗದಲ್ಲಿ ಎಂತಹ ಸನ್ನಿವೇಶ ಒದಗಿ ಬರುತ್ತದೆಯೋ, ಕೇವಲ ರಕ್ತದ ಹೊಳೆಯೇ ಹರಿಯುತ್ತಿರುವಂತಹ ರಣರಂಗದಲ್ಲಿ, ಮಾಂಸ ಮೂಳೆ ಮಜ್ಜೆಗಳಿಂದಲೇ ಕೂಡಿರುವಂತಹ ಈ ಒಂದು ರಣರಂಗದಲ್ಲಿ ನಾನು ಬರುತ್ತಿದ್ದೇನೆ ಮುದಿ ಬ್ರಾಹ್ಮಣನಾಗಿ. ಎಂತಹ ಪರಿಸ್ಥಿತಿ ಇದೆ ಎಂದರೆ ಈ ಬ್ರಾಹ್ಮಣನಿಗೆ ಇಲ್ಲಿ ನಾನು ಕೈಕಾಲು ತೊಳೆದುಕೊಂಡು ಮನೆಗೆ ಹೋಗುವ ಪರಿಸ್ಥಿತಿಯೂ ಇಲ್ಲ ಈ ಬ್ರಾಹ್ಮಣನಿಗೆ. ಒಂದು ಪಂಚಗವಿಯ ಹೋಮವನ್ನೇ ಹಾಕಿಕೊಂಡು ಹೋಗಬೇಕೆಂದು ಹಾಗಿದೆ ಇಲ್ಲಿ ಪರಿಸ್ಥಿತಿ. ಅಂಥದ್ದರಲ್ಲಿಯೂ ಕೂಡ ನಾನು ಕರ್ಣನನ್ನೇ ಹುಡುಕಿ ಬಂದ ಕಾರಣವೇನು ಗೊತ್ತೇ? ಇಲ್ಲಿ ವಿಶೇಷ ಜನರಿಗೆ ಬಾಯಲ್ಲಿ ಹೆಸರೇ ಕರ್ಣ ಕರ್ಣ ಕರ್ಣ. ಇವನು ಸಾಮಾನ್ಯ ದಾನಿಯೂ ಅಲ್ಲ. ಧರ್ಮರಾಜನಾದ ಯುಧಿಷ್ಠಿರ ಮಹಾರಾಜನನ್ನೇ ದಾನದಲ್ಲಿ ಸೋಲಿಸಿರುವಂತವನು ಇವನು. ಒಂದು ಪರೀಕ್ಷೆ ಮಾಡಿಯೇ ಬಿಡೋಣ ಇವನು ದಾನದದ್ದು. ಏಕೆಂದರೆ ನನ್ನ ಭಾವ ಪಾರ್ಥನನ್ನು ರಕ್ಷಣೆ ಮಾಡಬೇಕಲ್ಲ. ತನ್ಮೂಲಕವಾಗಿ ಹಸ್ತಿನಾಪುರದ ಪಟ್ಟವನ್ನು ಯುಧಿಷ್ಠಿರ ಮಹಾರಾಜನಿಗೆ ಕೊಟ್ಟು ಧರ್ಮ ಸಂಸ್ಥಾಪನೆ ಮಾಡಲೇಬೇಕಲ್ಲವೇ? ಹಾಗಾಗಿ ನಾನು ಈ ಕರ್ಣನನ್ನು ಹುಡುಕಿಕೊಂಡು ಬರುತ್ತಿದ್ದೇನೆ. ಕರ್ಣ 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 ಭೀಕರವಾದಂತಹ ರಣಕ್ಷೇತ್ರದ ಈ ಮಧ್ಯದಲ್ಲಿ ವಿಪ್ರರಾಗಮನ. ಸ್ವಾಮಿ ನಮೋ ನಮಃ. ಮಂಗಳವಾಗಲಿ ಕರ್ಣ, ಶುಭವಾಗಲಿ. ಅವಧಿ ಮುಗಿಯುವ ಈ ಜಾಗಕ್ಕೆ ಅವಧಿ ಮುಗಿಯುತ್ತಿರುವ ಈ ಮುದಿ ಬ್ರಾಹ್ಮಣ ಬರುತ್ತಿದ್ದಾನೆ. ಯಾಕೆ ಎನ್ನುವುದೇ ಗೊತ್ತಾಗಲಿಲ್ಲ. ಇಲ್ಲಿಯ ಪರಿಸ್ಥಿತಿ ನೋಡು ಕರ್ಣ. ನಾನು ಬರಬೇಕಾದ ಜಾಗವಂತೂ ಅಲ್ಲ. ಖಂಡಿತ ಈ ಕ್ಷೇತ್ರದಲ್ಲಿ ಬ್ರಾಹ್ಮಣರ ಆಗಮನ ನಿರೀಕ್ಷೆಯೂ ಇಲ್ಲ. ಅದರಲ್ಲೂ ಮುದಿ ಬ್ರಾಹ್ಮಣ ನಡೆಯಲು ಕೂಡ ಕಷ್ಟವಾಗುತ್ತಿದೆ ನನಗೆ. ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ಕ್ಷತ್ರಿಯರೇ ಕಾಲಿನಿಂದ ಓಡಾಡುವುದಕ್ಕೆ ಅಸಾಧ್ಯವಾದಂತಹ ಈ ಪ್ರದೇಶ, ಕೈ ಕಾಲುಗಳು ನಡುಗುತ್ತಾ ಇದೆ, ಚರ್ಮಗಳು ಜೋರುತ್ತಾ ಇದೆ. ಈಗಲೋ ಇನ್ನೊಂದು ಕ್ಷಣದಲ್ಲಿಯೋ ಪ್ರಾಣಪಕ್ಷಿ ಹಾರಿ ಹೋದರೂ ಹೋದಿತ್ತು ಅಂತ ಇಲ್ಲಿಯ ಭೀಕರವಾದಂತಹ ಈ ವರ್ತಮಾನ, ಈ ರಣ ಕಹಳೆ ಇದರ ಬೇರೆಯ ವಾಕ್ಯಗಳನ್ನ ಕೇಳಿದ್ರೆ
ಹಾ. ಬ್ರಾಹ್ಮಣರು ಹೆದರಿ ತತ್ತರಿಸಬಹುದು. ಹ್ಮ್. ಆದರೂ ಸ್ವಾಮಿ ಬಂದರಲ್ಲ, ಕಾರಣ ಇದೆ ರಾಧೆಯ, ಕಾರಣ ಇದೆ. ಕಾರಣ ಇದ್ದೇ ಬಂದದ್ದು. ಯಾರ ಬಾಯಲ್ಲಿ ಕೇಳಿದರೂ ಕರ್ಣನ ಪ್ರತೀತಿ, ಹ, ಯಾರ ಬಾಯಲ್ಲಿ ಕೇಳಿದರೂ ಕರ್ಣ. ಹ, ಏಕೆಂದ್ರೆ ಅವನಿಗಿರುವಂತಹ ಪ್ರತೀತಿ, ಹ. ಅವನಲ್ಲಿರುವ ಒಂದು ವಿಶೇಷ ಗುಣ ನಿಮಗೂ ಗೊತ್ತಾಯ್ತು ಅವರು. ಖಂಡಿತವಾಗಿ ಕರ್ಣ. ಹ. ನಮ್ಮಂತಹ ಬಡ ಬ್ರಾಹ್ಮಣರಿಗೆ ಹ. ನಿಮ್ಮಂತಹ ದಾನಿಗಳೇ ಅಲ್ಲವೇ ಒಮ್ಮೊಮ್ಮೆ ಆಸರೆ. ಹ, ಆದರೆ ಕರ್ಣ, ಹ, ನಾನು ಹೋಗುವುದೇ ಆಗಿದ್ರೆ ನಿನ್ನ ಮಿತ್ರ ಕೌರವನಲ್ಲಿಗೆ ಹೋಗಬಹುದಿತ್ತು. ಹ. ಹಸ್ತಿನಾಪುರದಲ್ಲಿ ಏನು ಬೊಕ್ಕಸಕ್ಕೆ ಕಡಿಮೆಯೇ? ಏನು ಭೀಷ್ಮ ಚಕ್ರವರ್ತಿಯ ಪೀಠ. ಭೀಷ್ಮ ಮಹಾಮಹಿಮರು ಸಂಪತ್ತನ್ನು ಗಳಿಸಿಟ್ಟಿದ್ದಾರೆ, ಹ, ಪಾಂಡುರಾಜನು ಗಳಿಸಿಟ್ಟಿದ್ದಾನೆ. ಹ. ತದನಂತರದಲ್ಲಿ ಕೌರವನಿಗೆ ನೀನು ಬೊಕ್ಕಸವನ್ನು ನೀನೇ ಯುದ್ಧ ಮಾಡಿ ಗೆದ್ದು ಇಟ್ಟಿದ್ದೀಯ. ಹ, ಆದರೆ ಇದೇ ಸಂದರ್ಭದಲ್ಲಿ ನಾನು ಏಕೆ ಬಂದಿದ್ದೇನೆ ಗೊತ್ತೇ? ಹ. ಅದು ನಿನ್ನ ಬಗ್ಗೆ ಇರುವಂತಹ ಪ್ರತೀತಿ. ಏನು? ತ್ಯಾಗದಲ್ಲಿ ದಾನದಲ್ಲಿ ಬಲಿ, ಹ, ತ್ಯಾಗದಲ್ಲಿ ಶಿಬಿ, ಹ. ಭೋಗದಲ್ಲಿ ಇಂದ್ರನಂತೆ. ಹ, ಆದರೆ ಈಗ ನಾನು ಹೇಳುತ್ತಿದ್ದೇನೆ ಕೇಳು. ಹ. ಈ ದಾನ ಮತ್ತು ತ್ಯಾಗದಲ್ಲಿ ಎರಡರಲ್ಲೂ ಸರ್ವಶ್ರೇಷ್ಠನಾದವನು ನೀನು ಕರ್ಣ. ಹ, ಕರ್ಣ, ಒಂದು ಅಂತರಂಗದಿಂದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಕೇಳು. ಹ. ನಮ್ಮಲ್ಲಿ ಕೋಟಿ ಇದ್ದಾಗ ಲಕ್ಷ್ಯ ಕೊಡುವುದು ದೊಡ್ಡದಲ್ಲ. ನಮ್ಮ ಬಳಿ ನಮಗೆ ಅವಶ್ಯಕತೆ ಇಲ್ಲದಿರುವುದನ್ನು ಯಾರೋ ನಮಗೆ ಕೊಟ್ಟರೆ ಹ. ಅದು ದಾನ ಹೇಗಾಗುತ್ತದೆ? ಬಡವರಿಗೆ ಆನೆಯನ್ನ ಕೊಟ್ಟರೆ ಅವ ಬದುಕುವುದಕ್ಕೆ ಹಾಗೆ. ಖಂಡಿತ ಹಸಿದವನಿಗೆ ಅನ್ನವನ್ನೇ ಕೊಡಬೇಕು ವಿನ ಆನೆಯನ್ನ ಕೊಟ್ಟರೆ ಪ್ರಯೋಜನ ಇಲ್ಲಲ್ಲ. ಖಂಡಿತ ರಾಧೇಯ, ಖಂಡಿತ. ಹಾಗೆಯೇ ವಿಚಾರದಿಂದ ನಾನು ಬಂದಿದ್ದು. ಹ, ನಾನು ಇಲ್ಲಿವರೆಗೆ ನಿನ್ನನ್ನೇ ಹುಡುಕಿಕೊಂಡದ್ದು ಬರಲು ಕಾರಣವೇನು ಗೊತ್ತೇ? ಗೊತ್ತಾಗ್ತದೆ. ನಾನು ದಾನದ ಅಪೇಕ್ಷೆಯಿಂದೇನೋ ಬಂದಿದ್ದೇನೆ ನಿಜ. ಹ, ಆದರೆ ನಿನ್ನಲ್ಲಿ ಹೇಗೆ ಏಕೆ ಬಂದೆ? ಹ. ದಾನವೀರ ಶೂರಕರ್ಣನ ಪ್ರಖ್ಯಾತಿಯಾಗಿರುವ ನೀನು, ನಿನ್ನ ಬಳಿ ನಾನು ದಾನ ಪಡೆದುಕೊಂಡಿದ್ದೇನೆ ಎಂಬ ಖ್ಯಾತಿ ನನಗೆ ಬೇಕು. ಆ ಒಂದು ಹೆಸರು ನನಗೆ ಬೇಕು. ಪ್ರಪಂಚದಲ್ಲಿ ಅನೇಕ ಮಂದಿ ಕರ್ಣನಿಂದ ದಾನವನ್ನು ಸ್ವೀಕಾರ ಮಾಡಿದವರಿದ್ದಾರೆ. ಹ. ಕೊನೆಯ ಕ್ಷಣದಲ್ಲಾದರೂ ತನ್ನ ಮನಸ್ಸಿನ ಇಂಗಿತವನ್ನ ಪೂರೈಸುವ ಬಗ್ಗೆ ನನ್ನಿಂದ ದಾನವನ್ನು ಅಪೇಕ್ಷೆ ಮಾಡಿ ಬಂದರು. ದಾನ ಕೊಡುವ ಮನಸ್ಸಿದ್ದರೆ ರಣರಂಗವಾದರೆ ಏನಾಯಿತು, ಅರಮನೆಯಾದರೆ ಏನಾಯಿತು ರಹದೇಯ? ಸ್ವಾಮಿ, ಮನಸ್ಸಿತ್ತು ಈಗಲ್ಲ. ಆದರೆ ತ್ಯಾಗ ಸಿಂಹಾಸನ ಇಲ್ಲದೆ ಹೋದರೆ ನಿಮ್ಮಂತಹ ಬ್ರಾಹ್ಮಣರ ಯಾಚನೆಯನ್ನ ಕನಸಿನಲ್ಲಿಯೂ ನಾನು ಈಡೇರಿಸಿದ. ಹಾಗೆ ಯಾವುದೇ ಕಾಲದಲ್ಲಿ ಒಂದು ಯಾಚನೆ ಮಾಡಿದವರಿಗೆ ಇಲ್ಲ ಅಂತ ಕಳಿಸಿರುವಂತಹ ನ್ಯಾಯಮಾನ ನನ್ನದಲ್ಲ. ನನಗೆ ತಿಳಿದಿದೆ ಕರ್ಣ. ಆದ್ರೆ ಏನ್ ಮಾಡೋಣ ಹೇಳಿ? ಕರ್ಣ ಒಬ್ಬ ತ್ಯಾಗಿ ಹೌದಾಗಿತ್ತು. ಆದ್ರೆ ಏನ್ ಮಾಡೋಣ? ಅದು ಈ ರಣಕ್ಷೇತ್ರದಲ್ಲಿ ಮಾಡುವುದಕ್ಕೆ ಕರ್ಣ, ಸಿಂಹಾಸನದಲ್ಲಿರುವಂತಹ ಸಮಯದಲ್ಲಿ ಸಾವಿರ ಮಂದಿಗಳು ಬೇಡುವುದಕ್ಕೆ ಸಾಲಾಗಿರುತ್ತವರನ್ನ ಕೈ ಮುಚ್ಚಿ ಕಟ್ಟು ಕೊಟ್ಟವ ಕರ್ಣ, ಎನಿಸಿಕೊಟ್ಟವನಲ್ವ. ಹೌದು ಕರ್ಣ, ಹೌದು. ಅಂತಹ ಮನೋಭಾವ ಕೇಳಿದವರಿಗೆ
ಎದೆಗೆ ಅವಚಿಕೊಂಡಿರುವಂತಹ ಕವಚವನ್ನೇ ಕತ್ತರಿಸಿಕೊಟ್ಟವ ಈ ಕರ್ಣ. ಹಾ ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ಯಜ್ಞಕ್ಕಾಗಿ ಗಂಧದ ಕಟ್ಟಿಗೆ ಬೇಕಿತ್ತಂತೆ. ಹೇಳುವುದಕ್ಕೆ ಬಂದರು. ಹಾ ಉಳಿದವರೆಲ್ಲ ಅರಣ್ಯವನ್ನ ಶೋಧ ಮಾಡುವುದಕ್ಕೆ ಹೋದರಂತೆ. ಆದ್ರೆ ತಕ್ಷಣ ಬೇಕಲ್ಲ ಯಜ್ಞಕ್ಕೆ. ನನ್ನ ಮನೆಯ ಕಿಟಕಿ ಬಾಗಿಲುಗಳೆಲ್ಲ ಗಂಧಮಯವಾಗಿತ್ತು. ಅದನ್ನೇ ಕತ್ತರಿಸಿಕೊಟ್ಟೆ ತಕ್ಷಣದಲ್ಲಿ. ಆದ್ರೆ ಏನು ಮಾಡೋಣ, ಅಸಹಾಯ ಹಸ್ತರಾಗಿದ್ದೇನೆ. ಈ ರಣಕ್ಷೇತ್ರದಲ್ಲಿ ಕೊಡುವುದಕ್ಕಿದ್ದದ್ದು ಒಂದೇ ಒಂದು ಸ್ವಾಮಿ, ಅದು ನನ್ನ ಪ್ರಾಣ ತ್ಯಾಗ ಬಿಟ್ಟರೆ ಮತ್ತೇನಿಲ್ಲ. ಕರ್ಣ, ನಾನು ಇಲ್ಲಿಗೆ ಬಂದದ್ದೇ ಆ ನಿನ್ನ ಸಮರ್ಪಣಾ ಭಾವವನ್ನು ನೋಡಿ. ಹೀಗೆ ಹೇಳಬೇಡ. ಕೊಡುವ ಮನಸ್ಸಿ ಇದೆ ಅಂತ ಆದ್ರೆ ರಣರಂಗ ಆದ್ರೆ ಏನಾಯ್ತು, ಅರಮನೆ ಆದ್ರೆ ಏನಾಯ್ತು? ಸ್ವಾಮಿ, ಯಾವತ್ತಿಗೂ ಕೊಡುವ ಮನಸ್ಸು ನನ್ನಲ್ಲಿ ಅಳಿಸಿ ಹೋಗಲಿಲ್ಲ. ಆದರೆ ಕೊಡುವುದಕ್ಕೆ ಏನಿಲ್ಲವಲ್ಲ ಸ್ವಾಮಿ. ಹೌದಪ್ಪ, ನಮ್ಮ ಬಳಿ ಎಲ್ಲವೂ ಇದ್ದಾಗ ಅಲ್ಪವನ್ನು ಬೇರೆಯವರಿಗೆ ಕೊಡುವುದು ಬಹಳ ಸುಲಭ. ನನ್ನ ಪ್ರಕಾರ ಅದು ದಾನವಲ್ಲ. ನಮ್ಮ ಬಳಿ ಏನೂ ಇಲ್ಲದಿದ್ದಾಗ ಆಗಲೂ ಅಂಥದ್ದನ್ನು ಯಾರೋ ಕೇಳ್ತಾ ಇದ್ದಾರೆ ಅಂತಾದ್ರೆ ಅದನ್ನು ಕೊಡುವುದು ನಿಜವಾದ ಮನುಷ್ಯ ಗುಣ ಕರ್ಣ. ಅಂಥದ್ದೇನುಂಟು ಸ್ವಾಮಿ ನನ್ನಲ್ಲಿ? ಖಂಡಿತ ಇದೆ ಕರ್ಣ. ನಾನೇ ಸೂಚಿಸುತ್ತೇನೆ, ಬೇಕಿದ್ದರೆ ನಿನ್ನ ಬಳಿ ಏನೂ ಇಲ್ಲದಿದ್ದರೆ ನಾನೇನು ಕೊಡಬಹುದು ಎಂದು. ಕರ್ಣ, ಅಂತೂ ಏನೋ ಕರ್ಣನಲ್ಲಿ ಕೊಡುವಂತಹ ವಸ್ತು ಇದೆ ಅಂತ ಗ್ರಹಿಸಿ ಬಂದಿದ್ದೀರಿ ಅಂತ ಆಯ್ತು. ಖಂಡಿತವಾಗಿಯೂ ಕರ್ಣ, ಖಂಡಿತವಾಗಿ ಬಂದಿದ್ದೇನೆ. ನೀನು ಕೊಡುವುದೇ ಆದರೆ ನಾನೇ ಕಿವಿಯೊಳಗೂವ ವಿಪ್ರೋತ್ತಮರೇ, ನಿನ್ನ ಬಳಿ ಕೊಡಲು ಏನೂ ಇಲ್ಲ ಅನ್ನೋದು ನಿನ್ನ ಸಮಸ್ಯೆ ಅಲ್ಲವೇ? ನನ್ನ ದೇಹದಲ್ಲಿ ಇರುವಂತಹ ಪ್ರಾಣಪಕ್ಷಿಯನ್ನ ಬಿಟ್ಟರೆ ಮತ್ತೇನಿಲ್ಲ ಸ್ವಾಮಿ ನನ್ನಲ್ಲಿ. ಆದರೆ ಕೊಡುವ ಮನಸ್ಸಂತೂ ಇದೆ ಅಲ್ಲವೇ ಕರ್ಣ? ಯಾವತ್ತಿಗೂ. ಹಾಗಿದ್ದರೆ ಕೇಳು ಕರ್ಣ, ನಾನೇ ಸೂಚಿಸುತ್ತೇನೆ. ಏನು? ನಿನ್ನಂತ ವೀರ ದಾನ ಶೂರ ಕರ್ಣನಿಗೆ ಸಮಸ್ಯೆ ಆಗುವುದುಂಟೆ ದಾನದ ವಿಷಯದಲ್ಲಿ. ಹಾಗಾಗಿ ನಾನೇ ಸೂಚಿಸುತ್ತೇನೆ. ದಾನ ನೀಡುವವನಿಗಿಂತ ಪಡೆದುಕೊಳ್ಳುವವನು ಬುದ್ಧಿವಂತ ಕರ್ಣ. ರಾಧೆಯ ಕೇಳಿಲ್ಲಿ, ನಾನು ಕೂಡ ದಾನವನ್ನು ಕೊಟ್ಟವನೇ. ಆದರೆ ಯಾರಿಗೆ ಕೊಟ್ಟವನು? ನನಗಿಂತ ಕೆಳಗಿನವರಿಗೆ, ಅಂದರೆ ನನಗಿಂತಲೂ ಅತೀ ಕಡು ಬಡತನದಲ್ಲಿ ಇರುವವರಿಗೆ. ಆದರೆ ನಾನು ಅಂತಿಂತ ಸಾಮಾನ್ಯ ವಿಪ್ರನಲ್ಲ. ನಾನೆಂತಹ ಬ್ರಾಹ್ಮಣನೆಂದರೆ ನಾನು ನನಗಾಗಿ ಕೇಳಿದವನೇ ಅಲ್ಲ. ನಾನೇನೇ ಕೇಳುವುದಿದ್ದರೂ ಅದು ಲೋಕ ಕಲ್ಯಾಣಕ್ಕಾಗಿ. ಬ್ರಾಹ್ಮಣನ ಗುಣವೇ ಖಂಡಿತ ಕರ್ಣ. ನಾವು ಏನನ್ನು ಕೂಡ ಅತಿಯಾಗಿ ನಿರೀಕ್ಷೆಯೂ ಮಾಡುವುದಿಲ್ಲ. ನಾವು ಅಂತಹ ಒಂದು ಪದ್ಧತಿಯಲ್ಲೇ ಬೆಳೆದವರು. ಆದರೆ ಕರ್ಣ, ನಿನ್ನ ಬಳಿ ಏನು ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಎಂದು ನೀನು ಅಂದುಕೊಂಡಿದ್ದೀಯ. ಆದರೆ ನಿನ್ನ ಬಳಿ ಯಾರಲ್ಲಿಯೂ ಇಲ್ಲದಿರುವುದು ಒಂದು ಇದೆ. ನಾನು ಸ್ವಲ್ಪ ಮುದಿ ಬ್ರಾಹ್ಮಣನೇನೋ ಹೌದು. ಕಿವಿ ಸರಿಯಾಗಿ ಸ್ವಲ್ಪ ಒಮ್ಮೊಮ್ಮೆ ಕೇಳುವುದಿಲ್ಲ. ಆದರೆ ದೃಷ್ಟಿ ಸರಿಯಾಗಿ ಕಾಣುತ್ತಿದೆ ಕರ್ಣ. ನಿನ್ನಲ್ಲಿ ನಾನೇನೋ ವಿಶೇಷವಾದದನ್ನು ನೋಡುತ್ತಿದ್ದೇನೆ. ಏನು? ಇಲ್ಲಿರುವ ಎಲ್ಲ ಜನರಲ್ಲೂ ಕೂಡ ಹುಟ್ಟಿದ ಮೇಲೆ ಸಂಪಾದಿಸುತ್ತಾರೆ. ಆದರೆ ಕರ್ಣ, ನಿನಗೆ ಗೊತ್ತಿದೆ ಎಂದು ಅಂದುಕೊಂಡಿದ್ದೇನೆ. ಏನು? ನೀನು ಹುಟ್ಟುವಾಗಲೇ ಅದನ್ನು ಪಡೆದುಕೊಂಡು ಬಂದಿದ್ದೀಯ. ಅಂತಹವರು ಇಲ್ಲಿ ಯಾರಿಗೂ ಇಲ್ಲ.
ಅಂತವರು ಯಾರೇ ಯಾರೇ ಇದ್ದರೂ ಅದು ಹುಟ್ಟಿದ ಮೇಲೆ ಸಂಪಾದನೆ ಮಾಡಿದ್ದು. ತಾಪತ್ರೆ ಬಂದಾಗ ಅದನ್ನು ಒತ್ತೆ ಇಟ್ಟು ಜೀವನ ಮಾಡುವವರಿದ್ದಾರೆ. ಅದು ಶಾಶ್ವತ ಅಲ್ಲ. ಆದ್ರೆ ನಿನ್ನ ಬಳಿ ಇದೆಯಲ್ಲ ಕರ್ಣ, ನನಗೆ ಕಾಣಿಸುತ್ತಿರುವುದು ಅದು ಶಾಶ್ವತವಾದದ್ದು. ಅದನ್ನು ನಾನು ಕೇಳುತ್ತಿದ್ದೇನೆ. ಈಗಲೂ ನಿನಗೆ ಅರ್ಥವಾಗಲಿಲ್ಲವೇ ಕರ್ಣ? ಇಲ್ಲ, ಸ್ಪಷ್ಟವಾಗಿ ಹೇಳಿದ್ರೆ ಅರ್ಥ ಆಗುವಂತಹ ಸ್ಥಿತಿಯಲ್ಲಿ ನಾನಿಲ್ಲ ಕರ್ಣ. ಹಾಗಿದ್ದರೆ ನಾನೇ ಬಾಯಿ ಬಿಟ್ಟು ಕೇಳುತ್ತೇನೆ, ಕೇಳು. ನಾನು ಆವಾಗಲಿಂದಲೇ ನೋಡುತ್ತಿರುವಂತಹ ಈ ಒಂದು ಕರ್ಣಕುಂಡಲಗಳನ್ನು ನೀನು ನನಗೆ ದಾನ ಮಾಡಬಹುದಲ್ಲ ಕರ್ಣ? ಹೌದು, ಆ ಕಿವಿಯಲ್ಲಿ ಇರುವ 2 ಕರ್ಣಕುಂಡಲಗಳನ್ನು ನೀನು ನನಗೆ ದಾನವನ್ನಾಗಿ ನೀಡಬೇಕು ಕರ್ಣ. ಇದು ನನ್ನ ಆಸೆ. ನಾನು ಇದನ್ನು ನಿನ್ನಿಂದಲೇ ಏಕೆ ಬಯಸುತ್ತಿದ್ದೇನೆ ಗೊತ್ತಾ? ಈಗಾಗಲೇ ನಾನು ಹೇಳಿರುವ ಹಾಗೆ ಇಲ್ಲಿರುವ ಯಾರಿಗೂ ಕೂಡ ಅದು ಹುಟ್ಟಿನಿಂದ ಬಂದಿಲ್ಲ. ಆದರೆ ನಿನಗೆ ಅದು ಹುಟ್ಟಿನಿಂದ ಬಂದಿರುವಂಥದ್ದು. ನೀನು ಅದನ್ನೇ ನನಗೆ ದಾನವನ್ನಾಗಿ ನೀಡಿದರೆ ನಿನಗೂ ಧನ್ಯತಾ ಭಾವ, ನನಗೂ ಧನ್ಯತಾ ಭಾವ. ನಿನ್ನ ಸಮರ್ಪಣಾ ಭಾವ ಎಂಥದ್ದೆಂದು ಲೋಕಕ್ಕೆ ನಾಳೆ ತಿಳಿಯಲಿದೆ. ಅಂತೂ ನನ್ನ ಹುಟ್ಟಿನ ಗುಟ್ಟನ್ನ ಬಲ್ಲವರ ಹಾಗಾಯಿತು. ಕವಚ ಕುಂಡಲಗಳಿಂದ ಶೋಭಿತವಾದ ಆದಂತಹ ನಾನು ಹುಟ್ಟಿನಿಂದಲೇ ಪಡೆದದ್ದು. ಆ ಗುಟ್ಟಿನಲ್ಲಿ ಗೊತ್ತಾಯ್ತು ಅಂತಾಯ್ತು. ಸ್ವಾಮಿ, ಮತ್ತೊಂದು ಮಾತನಾಡ್ತಾ ಇದ್ದೀರಿ, ದಾನವಾಗಿ ಕೊಡಬೇಕು ಅಂತ. ಹೌದು ಹೌದು, ಬ್ರಾಹ್ಮಣನಿಗೆ ಕೊಡಬೇಕಾದ್ರೆ ದಾನವಾಗಿ ಕೊಡಬೇಕು, ಧಾರಾಪೂರ್ವಕವಾಗಿ ದಾನವನ್ನು ಮಾಡಬೇಕು. ಸ್ವಾಮಿ, ಕರ್ಣ ಕುಂಡಲ ಏನು ನನಗೆ ಹೆಚ್ಚಿನದಲ್ಲ, ಕಿವಿಯನ್ನು ಕತ್ತರಿಸಿ ಕೊಟ್ಟೇನು. ಹೌದು, ಆದರೆ ರಣಕ್ಷೇತ್ರದಲ್ಲಿ ರಕ್ತ ಮಾಂಸವನ್ನ ಬಿಟ್ಟರೆ ನೀರನ್ನ ಎಲ್ಲಿಂದ ಹುಡುಕಲಿ ಸ್ವಾಮಿ, ಎಲ್ಲಿಂದ ಹುಡುಕಲಿ? ರಾಧೇಯ, ನಾನು ಇಲ್ಲಿಗೆ ಬಂದಿರುವ ಉದ್ದೇಶ ದಾನವನ್ನು ಸ್ವೀಕರಿಸಿಕೊಂಡೇ ಹೋಗಬೇಕೆಂದು. ನಾನು ಅದನ್ನು ಸೂಚಿಸುತ್ತೇನೆ, ಕೇಳು. ನಾನು ಬ್ರಾಹ್ಮಣನೇನೋ ಹೌದು, ಹುಟ್ಟಿದಾಗಿಂದಲೇ ಇರುವಂತ ಆ ನಿನ್ನ ಅಮೂಲ್ಯವಾದ ವಸ್ತುವನ್ನು ಕೇಳುತ್ತಿರುವುದರಿಂದಲೇ ನನಗೂ ನೀನು ಧಾರೆ ಎರೆದೆಯೇ ಕೊಡಬೇಕು. ಸ್ವಾಮಿ, ಕೊಡ್ತಾ ಇದ್ದೆ. ನೀರನ್ನ ಎಲ್ಲಿಂದ ತರಲಿ? ತಿಳಿದಿದೆ ಕರ್ಣ, ನನಗೆ ಬ್ರಾಹ್ಮಣನಾಗಿರುವ ನನಗೆ ನೀರನ್ನು ಶುದ್ಧ ಜಲದಿಂದಲೇ ಧಾರೆ ಎರೆದು ಕೊಡಬೇಕು ದಾನವನ್ನು ಎಂದು ತಿಳಿದಿದೆ. ಹೇಳ್ತಾ ಇದ್ದೀರಿ, ಆಗ ನೀರಿಲ್ಲ ಸ್ವಾಮಿ. ಅದನ್ನು ನಾನೇ ಸೂಚಿಸುತ್ತೇನೆ ಕರ್ಣ, ಕೇಳು. ಆ ನಿನ್ನ ಹೃದಯ ಕಮಲವನ್ನೇ ತೆಗೆದುಕೊಂಡು ನೀನು ಧಾರೆ ಎರೆದು ಕೊಡಬಹುದಲ್ಲ ಕರ್ಣ. ನಿನ್ನ ಹೃದಯ ಕಮಲವನ್ನೇ ಕೊಡಬಹುದಲ್ಲ, ಆ ನಿನ್ನ ಪೀಯೂಷವನ್ನು ಕರ್ಣ. ಸ್ವಲ್ಪ ಆಲೋಚನೆ ಮಾಡಬೇಕಂತಹ ರಣಕ್ಷೇತ್ರದಲ್ಲಿ ಈಗಲೋ ಆಗಲೋ ಪ್ರಾಣೋತ್ಕ್ರಮಣ ಆಗಲಿದೆ ಎಂಬಂತಹ ಕಾಲದಲ್ಲಿ ಒಂದು ದಾನ ಮಾಡುವ ಯೋಗ ನನ್ನ ಪಾಲಿಗೆ ಬಂದು ಹೋಯ್ತಲ್ಲ. ನನ್ನಲ್ಲಿರುವುದನ್ನೇ ನಾನು ಮರೆತಿದ್ದೇನೆ, ನನ್ನನ್ನೇ ಮರೆತಿದ್ದೇನೆ ನಾನು. ಪ್ರಪಂಚದ ಕಣ್ಣಿಗೆ ಏನೋ ಕಾಣಿಸಬಹುದು, ನನ್ನ ಕಿವಿಯಲ್ಲಿ ಅಲುಗುತ್ತಿರುವಂತಹ ಕುಂಡಲಗಳು 2. ಆದರೆ ನನ್ನ ಅಂತರಂಗದಲ್ಲಿರುವಂತಹ ಅಮೃತ ಕಲಶ ಇವರಿಗೂ ಗೊತ್ತಾಯಿತಲ್ಲ, ಅದನ್ನೇ ತೆಗೆದ ಅಮೃತ ಧಾರಾಪೂರ್ವಕವಾಗಿ ಕೊಡು. ಸಾಮಾನ್ಯ ಬ್ರಾಹ್ಮಣರಲ್ಲ ಇವರು. ಈ ಪ್ರಪಂಚದಲ್ಲಿ ಈ ಗುಟ್ಟು ಗೊತ್ತಿರುವವರು ಕೇವಲ ಬೆರಳೆಣಿಕೆಯಲ್ಲಿ 3 ಜನ ಮಾತ್ರ. 4ನೇಯವರಿಗೆ ಇದು ಗೊತ್ತಿಲ್ಲ. ಹೆತ್ತ ತಾಯಿಯಾದಂತಹ ಕುಂತಿಗೆ ಈ ವಿಷಯ ಗೊತ್ತು. ಮುಖವನ್ನ ದಿಟ್ಟಿಸಿ ನೋಡಿದಾಗ ಹೆತ್ತ ತಾಯಿ ತನ್ನ ಮಗನ ಸಾವನ್ನ ತಾನೇ ಬೇಡುವುದಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಈ ಬ್ರಾಹ್ಮಣ ವೇಷದಲ್ಲಿ. ಇನ್ನು
ಹುಟ್ಟಿಗೆ ಕಾರಣೀಭೂತನಾದಂತಹ ಸೂರ್ಯ ಭಗವಂತ ತಾಯಿಯಾದ ಕುಂತಿಗೆ ಮಾತನ್ನ ಕೊಡಬೇಕಾದ್ರೆ ಪೂರ್ವದಲ್ಲೇ ಹೇಳಿದ್ದಾನೆ, ಕರ್ಣ ಮಾತನ್ನ ಮಾತ್ರ ಕೇಳಬೇಡ, ಕುಂತಿ ಬರುತ್ತಾಳೆ, ಕುಂತಿಸಿದವ ಅನರ್ಥ ಆಗುತ್ತದೆ. ಅವನನ್ನ ಸಾವನ್ನ ಬಯಸಿರಬಹುದೇ? ಖಂಡಿತ ಮಗನ ಸಾವನ್ನ ಸೂರ್ಯದೇವ ಬಯಸಿರುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕರ್ಣನ ಸಾವು ಬೇಕಾದದ್ದಿದ್ದರೆ ಒಬ್ಬನಿಗೆ ಅವನೇ ಇವ. ಕೃಷ್ಣನಿಗೆ ಮಾತ್ರ ಈ ಕರ್ಣನ ಈ ಗುಟ್ಟು ಗೊತ್ತುಂಟು. ಕರ್ಣನ ಸಾವನ್ನು ಬಯಸಿದವ ಕ್ಷಣ ಕ್ಷಣಕ್ಕೂ ನನ್ನನ್ನು ಕೊಂಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದವ. ಹಾಗಾದ್ರೆ ಬಂದವ ಮತ್ತಾರೂ ಅಲ್ಲ, ಆ ಶ್ರೀನಾಥನೇ ಎಂದು ಬಂದು ನನ್ನಲ್ಲಿ ದಾನವನ್ನ ಕೇಳುವಾಗ ಧನ್ಯನಾಗಿದ್ದೇನೆ ನಾನು. ಆದ್ದರಿಂದ ಸಾವಿರಾರು ಬಾಣಗಳ ಆಘಾತವನ್ನ ದೇಹದಲ್ಲಿ ಸಹಿಸುವುದಕ್ಕೆ ಅಸಾಧ್ಯವಾಗುತ್ತಿರುವಂತಹ ಹುಲಿಯನ್ನು ಅನುಭವಿಸುತ್ತಾ ಇದ್ದೇನೆ. ಆದರೆ ಈ ಕಿವಿಯಲ್ಲಿರುವಂತಹ ಕುಂಡಲವನ್ನ ಕತ್ತರಿಸಿ ತೆಗೆದಿದ್ದೇನೆ. ಹೆಚ್ಚಿನ ಧನ್ಯತಾ ಭಾವ ಬರುತ್ತಾ ಇದೆ, ಅಂತರಂಗ ತುಂಬಿ ಬರುತ್ತಾ ಇದೆ. ಕೊನೆಯ ಕಾಲದಲ್ಲಿ ಆದರೂ ಭಗವಂತನಿಗೆ ಭಿಕ್ಷೆಯನ್ನು ಕೊಟ್ಟವ ಕರ್ಣ ಅಂತ. ಅದಕ್ಕಾಗಿ ನನ್ನ ಖಡ್ಗದಿಂದ ಉರ್ರವನ್ನು ಸೀಳಿದ್ದೇನೆ, ಅಮೃತ ಕಲಶವನ್ನು ತೆಗೆದಿದ್ದೇನೆ. ಅದರಿಂದ ಆ ಕೃಷ್ಣ ಕೃಷ್ಣಾರ್ಪಣ ಎಂಬ ಭಾವದಿಂದ ದಾನವನ್ನ ನೀಡ್ತಾ ಇದ್ದೇನೆ. ಇದು ಪುನಃರಾರ್ಪಣ ಭಾವದಿಂದ ಶುದ್ಧ ಮನಸ್ಸಿನಿಂದ ಧಾರೆಯನ್ನ ಎರೆದು ಕೊಡ್ತಾ ಇದ್ದೇನೆ. ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸು. ಸ್ವೀಕರಿಸ್ತಾ ಇದ್ದೇನೆ ಕರ್ಣ. ಕಲ್ಯಾಣವಾಗಲಿ, ಶುಭಕರವಾಗಲಿ. ಕರ್ಣ, ಬಹಳ ಸಂತೋಷವಾಯಿತು. ಇದು ನಿನಗೆ ಪ್ರತ್ಯಕ್ಷನಾಗಿದ್ದೇನೆ ನೈಜ ರೂಪದಿಂದ. ಬೇಕಾದ ವರವನ್ನು ಕೇಳು. ಕೃಷ್ಣ, ಇಲ್ಲಿಯವರೆಗೆ ಬದುಕಿ ಬಾಳಿದಂತಹ ನಾನು ಕಷ್ಟ ನೋವುಗಳನ್ನ ಸುಖವನ್ನು ಅನುಭವಿಸಿದವ. ಇನ್ನು ಮುಂದೆ ಯಾವ ಸ್ವಾರ್ಥವೂ ಇಲ್ಲ. ಕೊನೆಯ ಕ್ಷಣದಲ್ಲಿ ನಿನ್ನ ದರ್ಶನ ಆದ ಮೇಲೆ ನಾನು ಇನ್ನೇನು ಕೇಳಬೇಕು? ಕೇಳುವುದು ಉಂಟು, ನನಗೆ ಮುಕ್ತಿಯನ್ನ ಕರುಣಿಸುತ್ತದೆ. ಕರ್ಣ,